ಮರಣವಾದಿಗಳು ಪಿನಾಕೀತರರ ಕಂಡುದಿಲ್ಲ. ಅರಿವೆಯಾಯ್ತು ವಿಧಿ ವಶದುಳ್ ಅರಿವಿರಿ ನೀವೆಲ್ಲ. ಅರಿವೆಯಾಯ್ತು ವಿಧಿ ವಶದುಳ್ ಅರಿವಿರಿ ನೀವೆಲ್ಲ. ರಮಣ ರಮಣ ಬಿಡು ಬಿಡು ಕೋಪವ ಕ್ಷಮಿಸು. ಪರಮ ಋಷಿವರ್ಣ್ಯರಾದಂತಹ ನಿಮ್ಮ ಬಾಯಿಂದ ಇಂತಹ ಮಾತಿ ಕ್ಷಣ ಹೊತ್ತು ಆ ಜಲತೀರದಲ್ಲಿ ಆ ಗಂಧರ್ವನನ್ನು ಕಂಡದ್ದು ಹೌದು. ಸ್ವಲ್ಪ ಕಾಲ ನನ್ನನ್ನು ನಾನು ಮರೆತುಕೊಂಡೆ. ಹಾಗಂತ ರಾಮನಂತ ಮಗನನ್ನು ಎತ್ತಂತ ನನಗೆ ಸ್ಮರಣ ಬಾಧೆಗಳೇ ಸ್ವಾಮಿ. ದಯವಿಟ್ಟು ನನ್ನ ಅಪರಾಧವನ್ನು ಮನ್ನಿಸಬೇಕು ಪ್ರಭು, ಮನ್ನಿಸಬೇಕು. ದೇಹಕ್ಕಾದಂತಹ ಅಪಚಾರವನ್ನು ಶುದ್ಧ ಮಾಡುವುದಕ್ಕೆ ಕ್ರಮ ಉಂಟು, ದಾರಿ ಉಂಟು. ಮನಸ್ಸಿಗೆ ಮಾಡಿದಂತಹ ವ್ಯಭಿಚಾರ ಇದಕ್ಕೆ ಶುದ್ಧವಾಗುವುದಕ್ಕೆ ದಾರಿ ಇಲ್ಲ. ಆದ ಕಾರಣ ಶುದ್ಧವಾದಂತಹ ಪಾವಿತ್ರ್ಯವಾದಂತಹ ಜಾಗವಿದು. ಇಲ್ಲಿ ಅರೆಕ್ಷಣ ನಿಲ್ಲಬೇಡ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದವನು ಮಾತ್ರವಲ್ಲ ನೀನು ಕೇಳಿ. ನೀನು ಇಲ್ಲಿರುವುದಕ್ಕೆ ನಮಗೆ ಕೇಳು. ಅದಕ್ಕಾಗಿ ನೋಡಿ ಇಲ್ಲಿಂದ ನಾನಾದ್ರೂ ಎಲ್ಲಿಗೆ ಅಂತ ಹೋದರೆ ಸ್ವಾಮಿ, ಕೊಂದರೆ ಕೊಲಿ ನೀವು. ನಿಮ್ಮ ಕೈಯಿಂದಲೇ ಪ್ರಾಣ ಹೋಯಿತು ಅಂತಾದರೆ ಸ್ವರ್ಗ ಪ್ರಾಪ್ತಿಯಾಗುತ್ತದಂತೆ ಹೆಂಡತಿಯಾದವಳಿಗೆ ಕೊಲಿ ಸ್ವಾಮಿ. ನಾನು ಯಾವುದೇ ಕಾರಣಕ್ಕೂ ಈ ಆಶಯವನ್ನು ಬಿಟ್ಟು ಹೋಗಲಾರೆ. ಹೌದಾ ಹೌದಾ ನನ್ನ ಪದತಳದಲ್ಲಿಯೇ ಪ್ರಾಣವನ್ನು ಬಿಡ್ತೀಯಾ? ಸಾರಿ, ನಿನ್ನಂತವಳು ಈ ಲೋಕಮುಖದಲ್ಲಿ ಬದುಕಿ ಉಳಿಬಾರದು. ಯಾಕೆ ಹೇಳು? ಜ್ಞಾನಿಯಾದಂಥ ನನ್ನ ಹೆಂಡತಿ ನೀನು. ನಿನ್ನಂತವಳಿಂದ ಇಂಥ ಕರ್ಮ ಧರ್ಮಕ್ಕೆ ಸೂಕ್ಷ್ಮವಾದಂತಹ ಕರ್ಮ ನೀನು ಎಸಗಿದ್ದಿ. ಹಾಗಾಗಿ ನೀನು ಎಸಗಿದ್ದು ಕರ್ತವ್ಯ ಕರ್ಮ ಅಲ್ಲ, ಪಾಪ ಕರ್ಮ. ಹೌದೇನೆ? ಪಾಪಿಷ್ಠೆಯಾದಂತಹ ನೀನು ಈ ಲೋಕಮುಖದಲ್ಲಿ ಬದುಕು ಉಳಿಯುವಂತಹ ಅರ್ಹತೆಯನ್ನ ಕಳೆದುಕೊಂಡಿದ್ದೀಯ. ನಾನು ಕೊಲ್ಲಬೇಕೆ? ಕೊಲ್ಲುವುದಿಲ್ಲ. ಹುಟ್ಟಿದ್ದಾರಲ್ಲ ನಿನ್ನ ಹೊಟ್ಟೆಯಲ್ಲಿ, ಅವರಿಂದಲೇ ಈ ಕೆಲಸ ಮಾಡಿಸ್ತೇನೆ. ಎಲ್ಲಿ